ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಒಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟ್ ಐತೆ. ಎಲ್ಲರೂ ಕೂಡ ಆದಷ್ಟು ವಿಡಿಯೋನ ನೋಡಿ. ಯಾರಿಗೆ ಹಸು ಇಷ್ಟ ಆಗಲ್ಲ ಅವ್ರಿಗೂ ಕೂಡ ಈ ಹಸು ಇಷ್ಟ ಆಗ್ಬಿಡುತ್ತೆ. ಅಂಥ ಅದ್ಭುತವಾದ ಹಸುನ ನಾನು ಇವತ್ತು ನನ್ನ ಲೈಫಲ್ಲಿ ಫಸ್ಟ್ ಸತಿ ನಾನು ತಗೊಂಡು ಬಂದಿದ್ದೀನಿ. ಬೆಲೆನೂ ಕೂಡ ತುಂಬ ಕಡಿಮೆನೂ ಐತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಆದಷ್ಟು ಒಳ್ಳೆ ಹಸುಗಳನ್ನ ತಗೊಂಡು ಬಂದು ನಾನು ಮಾರಾಟನ ಮಾಡ್ತಾ ಇರ್ತೀನಿ ಅಂತ. ಇವತ್ತು ಕೂಡ ಅದೇ ಥರ ನಾನು ಒಂದು ಒಳ್ಳೆ ಬ್ರೀಡ್ ಹಸುಗಳನ್ನ ತಗೊಂಡು ಬಂದಿದ್ದೀನಿ. ತುಂಬ ಸಖತ್ತಾಗಿವೆ ಹಸುಗಳು ಮಾತ್ರ. ಈ ಬೆಲೆಗೆ ನಿಮಗೆ ಎಲ್ಲೂ ಕೂಡ ಹಸುಗಳು ಸಿಗಲ್ಲ. ಮತ್ತು ನನ್ನ ಹತ್ರ ಗ್ಯಾರಂಟಿ ಕೊಡೋ ಹಸುಗಳು, ಹಾಲನ್ನ ಕರ್ದಿ ನೋಡಿ ತಗೊಂಡು ಹೋಗೋ ಹಸುಗಳು. ಯಾಕಂದರೆ ಗಬ್ಬದ ಹಸುಗಳಲ್ಲಿ ತಗೊಂಡು ಹೋಗ್ತೀರಾ, ಫೇಲ್ಯೂರ್ ಆಗಿಬಿಡ್ತಾರೆ, ತೊಟ್ಟು ಹೊಂಟೈತು, ಹಾಲು ಕಡಿಮೆ ಬರ್ತೈತೆ ಅಂತ ತುಂಬ ಜನ ಮೋಸ ಹೋಗಿದ್ದೀರಾ. ಸಂತೆಗಳಲ್ಲಿ ಹಸುಗಳನ್ನ ತಗೊಂಡು ಬಂದು ಮೋಸ ಹೋಗಿದ್ದೀರಾ. ಅದೇ ಥರ ಯಾರು ಕೂಡ ರೈತರುಗಳು ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರನೇ ಗಬ್ಬದ ಹಸುಗಳನ್ನ ನಾನು ತಗೊಂಡು ಬಂದು ಕರು ಹಾಕಾದ್ಮೇಲೆ ಒಂದು 15 ದಿನನೋ 20 ದಿನ ಆದಮೇಲೆ ನಾನು ಹಸುಗಳನ್ನ ಮಾರಾಟ ಮಾಡ್ತಾ ಇರೋದು. ಯಾಕಂದರೆ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಮೋಸ ಹೋಗಬಾರ್ದು, ಯಾವುದೇ ಕಾರಣಕ್ಕೂ ಅಮೌಂಟ್ ವೇಸ್ಟ್ ಆಗಬಾರ್ದು. ಹಸು ಸಾಕಾಣಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ. ಹಸು ಸಾಕಾಣಿಕೆಯಲ್ಲಿ ಒಳ್ಳೆ ಆದಾಯ ಐತೆ. ಹಸು ಸಾಕಾಣಿಕೆಯಲ್ಲಿ ನಮಗೆ ಒಳ್ಳೆ ಬ್ರೀಡ್ ಹಸುಗಳು ಬೇಕು. ಒಳ್ಳೆ ಹಸುಗಳಿದ್ರೆ ನಮಗೆ 100% ಸಕ್ಸಸ್ ಸಿಗುತ್ತೆ. 100% ನಮಗೆ ಆದಾಯ ಖಂಡಿತ ನಮಗೆ ಸಿಗತ್ತೆ. ಈಗ ನನ್ನ ಹಸು ಸಾಕಾಣಿಕೆದಲ್ಲೂ ಕೂಡ ನಾನು 2 ಸತಿ ಮೋಸ ಹೋಗಿದ್ದೀನಿ. ಅಂದರೆ ಒಂದು ತಮಿಳ್ನಾಡಿಂದ ಹಸುನ ತಗೊಂಡು ಬಂದು ಒಂದು ತೊಟ್ಟು ಹೊಂಟೈತು, ಇನ್ನೊಂದು 15 ಲೀಟ್ರ್ ಹಾಲು ಕೊಡುತ್ತೆ ಅಂತ 7 ಲೀಟ್ರ್ ಹಾಲು ಕೊಡ್ತು. ಆ ಥರ 2 ಸತಿ ನಾನು ಮೋಸ ಹೋಗಿದ್ದೀನಿ. ನನ್ನ ಹತ್ರ ಏನೋ ಒಂದು ಸ್ವಲ್ಪ ಅಮೌಂಟ್ ಇತ್ತು ಅಂತ ನಾನೇನು ಕಷ್ಟದಲ್ಲಿ ಬರ್ನಿಲ್ಲ. ಈಗ ಬೇರೆಯವರು EMIಗಳನ್ನ ತಗೊಂಡು IDFCದಲ್ಲಿ ಬಜಾಜಲ್ಲಿ ಲೋನ್ನ ತಗೊಂಡು ಹಸುಗಳನ್ನ ತಗೋತಾರೆ. ಮಾರ್ಕೆಟ್ಗೆ ಹೋಗಿ ಸಂತೆಗಳಿಗೆ ಹೋಗಿ ಹಸುಗಳನ್ನ ತಗೋತಾರೆ. ಆವಾಗ ಏನಾದರೂ ಹಸುಗಳು ಆದಷ್ಟು ಕಮ್ಮಿ ಹಾಲು ಕೊಡ್ತು, ಇಲ್ಲ ತೊಟ್ಟು ಹೊಂಟೈತು ಅಂದರೆ ಸಾಲದ ಮೇಲೆ ಸಾಲ ಮಾಡಿಕೊಂಡು ಹಸು ಸಾಕಾಣಿಕೆಯಲ್ಲಿ ವೇಸ್ಟ್ ಆಗಿಬಿಟ್ಟು, ಹಸು ಸಾಕಾಣಿಕೆಯಲ್ಲಿ ಫೇಲ್ಯೂರ್ ಆಗಿಬಿಟ್ಟು ಸಾಲ ತುಂಬ ಮಾಡ್ಕೊಂಡು ಬಿಡ್ತಾರೆ ನಮ್ಮ ರೈತರುಗಳು. ಅದರಿಂದ ನಾನು ಯಾವ ರೈತನೂ ಕೂಡ ಹಸು ಸಾಕಾಣಿಕೆಯಲ್ಲಿ ಫೇಲ್ ಆಗಬಾರ್ದು. ಹಸು ಸಾಕಾಣಿಕೆಯಲ್ಲಿ ಒಳ್ಳೆ ಹಾಲು ಕೊಡೋ ಹಸುಗಳು ಅವ್ರಿಗೆ ಸಿಗಬೇಕು. ಯಾವುದೇ ತೊಟ್ಟಗಳು ಫೇಲ್ಯೂರ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಗಬ್ಬದ ಹಸುಗಳನ್ನ ತಗೊಂಡು ಬಂದು 15 ದಿನನೋ 20 ದಿನನೋ ನನ್ನ ಫಾರ್ಮಲ್ಲಿ ಇಟ್ಟು ನಾನು ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಆದಷ್ಟು ಜನ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಅದೇ ಥರ ಇವತ್ತು ಕೂಡ ಒಂದು ಒಳ್ಳೆ ಬ್ರೀಡ್ ಹಸುನ ತಗೊಂಡು ಬಂದಿದ್ದೀನಿ. ತುಂಬ ಸಖತ್ತಾಗೈತೆ ಹಸು ಮಾತ್ರ. ಇಷ್ಟು ಹಸುಗಳನ್ನ ನಾನು ತಗೊಂಡು ಬಂದಿದ್ದೆ, ಅದರಲ್ಲಿ ನನಗೆ ಈ ಹಸು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ. ಹಸು ಮಾತ್ರ ತುಂಬ ಸಖತ್ತಾಗೈತೆ ಹಸು. ಈಗ 2 ಫಸ್ಟ್ನೇ ಲ್ಯಾಕ್ಟೇಷನ್ ಬೇರೆ ತುಂಬ ಚೆನ್ನಾಗೈತೆ. ಕರು ಬೇರೆ ಜರ್ಮನ್ ಬ್ರೀಡ್ದು ಕರು ಬೇರೆ ಹಾಕೈತೆ. ಹಸು ಮಾತ್ರ ಸಖತ್ತಾಗೈತೆ. ಮೇಯೋದ್ರಲ್ಲಾಗಲಿ ಬಾಡಿ ಲಕ್ಷಣ ನೀವು ನೋಡಿದ್ರೆ ತುಂಬ ಆಶ್ಚರ್ಯ ಆಗ್ಬಿಡ್ತೀರಾ. ಬಾಡಿ ಶೈನಿಂಗು ಮತ್ತು ತೊಟ್ಟು ಮತ್ತು ಬಾಟಮ್ ಕೆಚ್ಚಲು ಶೈನಿಂಗು ಎಲ್ಲ ನೋಡಿ ನೀವು ಆ ಹಸುನ ಆಶ್ಚರ್ಯ ಆಗ್ಬಿಡ್ತೀರ. ಯಾರಿಗೆ ಹಸು ಇಷ್ಟ ಆಗಲ್ಲ ಅವ್ರಿಗೂ ಕೂಡ ಈ ಹಸು ಇಷ್ಟ ಆಗಿಬಿಡುತ್ತೆ. ಅಂಥ ಅದ್ಭುತವಾದ ಹಸುನ ನಾನು ಇವತ್ತು ನನ್ನ ಲೈಫಲ್ಲಿ ಫಸ್ಟ್ ಸತಿ ನಾನು ತಗೊಂಡು ಬಂದಿದ್ದೀನಿ. ಬೆಲೆನೂ ಕೂಡ ತುಂಬ ಕಡಿಮೆನೂ ಐತೆ. ಬನ್ನಿ ಈಗ ಆ ಹಸು ಬಗ್ಗೆ ನಿಮಗೆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಯಾವ ಥರ ಐತೆ ಹಸು, ಕರು ಯಾವುದು, ಕರು ಹೇಗೈತೆ, ಎಷ್ಟು ಮೇವು ಕೊಡ್ತಾಯಿದ್ದೀನಿ, ಏನೆಲ್ಲ ಫೀಡ್ಸ್ ಕೊಡ್ತಾಯಿದ್ದೀನಿ, ಎಷ್ಟು ಲೀಟ್ರು ಹಾಲು ಕೊಡ್ತೈತೆ ಒಂದು ಟೈಮ್ಗೆ, ಎಷ್ಟು ಪ್ರೈಸು ಅಂತಲೂ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಒಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟ್ ಐತೆ. ಎಲ್ಲರೂ ಕೂಡ ಆದಷ್ಟು ವಿಡಿಯೋನ ನೋಡಿ. ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ. ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ. ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ ಅಷ್ಟೊಂದು ಒಳ್ಳೆ ಹಸುಗಳನ್ನ ಹುಡುಕಿ ತಗೊಂಡು ಬರ್ತೀನಿ. ಮತ್ತು ಆದಷ್ಟು ನಾನು ಒಳ್ಳೆ ರೈತರ ಹತ್ರ ಹುಡುಕಿ ಹಸುಗಳನ್ನ ತಗೊಂಡು ಬರೋದು, ಹಳ್ಳಿ ಕಡೆ ಹುಡುಕಿ ಹಸುಗಳನ್ನ ತಗೊಂಡು ಬರೋದು. ನನ್ನ ಶ್ರಮೆಗೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಮರಿಬೇಡಿ. ಆದಷ್ಟು ಹಳ್ಳಿ ಕಡೆ ಹೊಂದಿರೋ ಹಸುಗಳನ್ನ ನಾನು ತಗೊಂಡು ಬರೋದು. ನೆಲದುಲ್ಲಾಗಲಿ ಸೀಮೆ ದುಲ್ಲಾಗಲಿ ಎಲ್ಲನೂ ಕೂಡ ಮೇಯ್ತವೆ, ಬಿಸಿಲು ಎಷ್ಟಾದ್ರೂ ಕೂಡ ತಡೀತವೆ. ಅಂಥ ಹಸುಗಳನ್ನ ನಾನು ಎಷ್ಟು ಕಿಲೋಮೀಟ್ರ್ ಹುಡುಕಿ ಹಸುಗಳನ್ನ ತಗೊಂಡು ಬಂದು ನಿಮ್ಮೆಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ಶ್ರಮಕ್ಕೋಸ್ಕರ ನನಗೆ ಸಪೋರ್ಟ್ ಮಾಡಬೇಕು, ರೈತನ ಮಗನ ಬೆಳೆಸಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಬನ್ನಿ ಈಗ ಹಸು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ, ಕರುನು ಕೂಡ ತೋರಿಸ್ತೀನಿ. ಏನಾದರೂ ಜಾಸ್ತಿ ಮಾತಾಡಿದರೆ ದಯವಿಟ್ಟು ಅದನ್ನು ನೆನಪಲ್ಲಿ ಇಟ್ಕೋಬೇಡಿ. ನೋಡಿ ಫ್ರೆಂಡ್ಸ್, ಈ 2 ಹಸುದಲ್ಲಿ ಯಾವ್ದು ಹಸು ಇರ್ಬೋದು ಅಂತ ನೀವೇ ಗೆಸ್ಸಿಂಗ್ ಮಾಡ್ಕೊಳ್ಳಿ. ನಾನು ಯಾವ ಹಸು ಬಗ್ಗೆ ಮಾತಾಡಿದ್ದೀನಿ, ಯಾವ ಹಸುದಲ್ಲಿ ಅಷ್ಟೊಂದು ಲಕ್ಷಣ ಐತೆ, ಯಾವ ಹಸುದು ಇದು ಕರು ಅಂತ ನೀವೇ ಒಂದು ಗೆಸ್ಸಿಂಗ್ ಮಾಡಿ ನೋಡ್ತೀನಿ. ಇದು 2 ಹಸುಗಳ ಮಧ್ಯನೂ ಈ ಕರು ಹುಲ್ಲನ್ನ ತಿಂತೈತೆ, ಸೈಲೇಜ್ನ ತಿಂತೈತೆ. ಬಟ್ ಯಾವ ಹಸುದು ಇದು ಕರು ಅಂತ ನೀವೇ ಗೆಸ್ಸಿಂಗ್ ಮಾಡಿ. ಒಂದು ಉದಾಹರಣೆ, ಹಸು ನೋಡ್ಕೊಳ್ಳಿ, 2 ಹಸುನು ಕೂಡ ಸಖತ್ತಾಗಿವೆ. 2 ಹಸುವನ್ನು ಕೂಡ 2 ಹಲ್ಲು, ಫಸ್ಟ್ನೇ ಲ್ಯಾಕ್ಟೇಷನ್ನು.
ಈ ಹಸುನು ಕೂಡ ತುಂಬ ಚೆನ್ನಾಗೈತೆ, ಈ ಹಸುನು ಕೂಡ ತುಂಬ ಚೆನ್ನಾಗೈತೆ. ಈ ಹಸುದು ಒಂದು ಸ್ವಲ್ಪ ಬಾಡಿ ಕಮ್ಮಿ ಐತೆ, ಲೆಂತ್ ಒಂದು ಸ್ವಲ್ಪ ಕಮ್ಮಿ ಐತೆ. ಈ ಹಸುದು ಬಾಡಿ ಒಳ್ಳೆ ಹೈಟ್ ಐತೆ, ಒಳ್ಳೆ ಲೆಂತ್ ಐತೆ, ಪ್ಯೂರ್ HF ಈ ಹಸು ತುಂಬ ಚೆನ್ನಾಗೈತೆ. ಎರಡು ಹಸುನು ಕೂಡ ತುಂಬ ಚೆನ್ನಾಗೈತೆ. ಈ ಎರಡು ಹಸುದಲ್ಲಿ ಯಾವ ಹಸುದು ಕರು ಅಂತ ನೀವೇ ಗೆಸ್ಸಿಂಗ್ ಮಾಡ್ಕೋಬೇಕು. ನಿಮಗೇ ಇದು ಒಂದು ಎಕ್ಸಾಮ್ ತಗೋತಾ ಇದ್ದೀನಿ ನಾನು. ನೋಡಿ ಈ ಎರಡು ಹಸುದಲ್ಲಿ ಇದು ಕರು ಯಾವ ಹಸುದು ಅಂತ ನೀವೇ ಗೆಸ್ಸಿಂಗ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಈ ಹಸುನು ಕೂಡ ಸಖತ್ತಾಗೈತೆ. ಎರಡಲ್ಲೂ ಇದೇ ಫಸ್ಟ್ನೇ ಲ್ಯಾಕ್ಟೇಷನ್ನು. ಹುಲ್ಲು ಮೇಯೋದ್ರಲ್ಲಿ ಎಲ್ಲಿ ಬಿಟ್ರೂ ಕೂಡ ಮೇಯ್ಕೊಂಡು ಬಿಡ್ತವೆ. ಸೀಮೆ ಹುಲ್ಲಾಗಲಿ, ನೆಲದ ಹುಲ್ಲಾಗಲಿ, ಸೈಲೇಜ್ ಆಗಲಿ ಏನು ಕೊಟ್ಟರು ಕೂಡ ತಿನ್ಕೊಂಡು ಬಿಡುತ್ತೆ. ಹಸು ಮಾತ್ರ ಒಳ್ಳೆ ಬ್ರೀಡ್ ಹಸು, ಪ್ಯೂರ್ HF. ನೀವು ನೋಡ್ಕೊಳ್ಳಿ ಹೆಂಗೈತೆ ಅಂತ. ಬ್ಲ್ಯಾಕ್ ಕ್ವೈನ್ಸ್ಗಳೈತೆ, ಬ್ಲ್ಯಾಕ್ ಪ್ಯಾಚಸ್ಗಳಿವೆ. ಹಸು ಮಾತ್ರ ತುಂಬ ಚೆನ್ನಾಗೈತೆ. ಹಸು ಮಾತ್ರ ತುಂಬ ಸಾಧು ಗುಣನೂ ಐತೆ, ತುಂಬ ಚೆನ್ನಾಗೈತೆ. ಹಸು ಮಾತ್ರ ಸಖತ್ತಾಗೈತೆ. ಮೇಯೋದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಮೇವು ಐತೆ. ಬಾಡಿ ನೋಡ್ಕೊಳ್ಳಿ ಎಷ್ಟು ವೆಯ್ಟ್ ಐತೆ ಅಂತ, ಹೈಟ್ ನೋಡ್ಕೊಳ್ಳಿ ಎಷ್ಟು ಹೈಟ್ ಐತೆ ಅಂತ. ಹೊಟ್ಟೆ ನೋಡ್ಕೊಳ್ಳಿ ಸಣ್ಣ ಪ್ರಮಾಣದಲ್ಲಿ ಹೊಟ್ಟೆ ಐತೆ, ಜಾಸ್ತಿ ತೀರಾ ಹೊಟ್ಟೆ ಇಲ್ಲ. ಚಿಕ್ಕ ವಯಸ್ಸದಲ್ಲಿ ಕರುಗಳಿಗೆ ಜಾಸ್ತಿ ನೀರು ಕುಡಿಸ್ಬಿಟ್ರೆ ಹೊಟ್ಟೆ ದೊಗಳ ಆಗ್ಬಿಡುತ್ತೆ, ಜಾಸ್ತಿ ಕೆಳಗಡೆ ನೇತಾಡ್ತಾ ಇರುತ್ತೆ. ಬಟ್ ಈ ಹಸುಗಳದ್ದು ನೋಡ್ಕೊಳ್ಳಿ ಹೊಟ್ಟೆ ಸಮ ಇವೆ, ಜಾಸ್ತಿ ದೊಗಳ ಇಲ್ಲ, ಜಾಸ್ತಿ ಅಗಲ ಇಲ್ಲ. ಲಕ್ಷಣ ನೋಡ್ಕೊಳ್ಳಿ ಹಸುದು ಯಾವ ಥರ ಐತೆ ಲಕ್ಷಣ ಅಂತ. ಪ್ಯೂರ್ HF ಈ ಥರ ಬ್ರೀಡ್ಗಳು ಸಿಗೋದು ಒಂದು ಸ್ವಲ್ಪ ತುಂಬ ರೇರು. ಮತ್ತು ಕೆಚ್ಚಲದು ಬಾಟಮ್ ಕೆಚ್ಚಲು ನೋಡ್ಕೊಳ್ಳಿ, ಒಳ ಕೆಚ್ಚಲು. ತೊಟ್ಗಳದ್ದು ಡಿಸ್ಟೆನ್ಸ್ನು ಕೂಡ ನೋಡ್ಕೊಳ್ಳಿ, ದೂರ ಡಿಸ್ಟೆನ್ಸ್ ಐತೆ, ತುಂಬ ಚೆನ್ನಾಗೈತೆ. ಬೆಳಗ್ಗೆ 8 ಲೀಟ್ರ್ ಕೊಡ್ತೈತೆ, ಸಂಜೆ 8 ಲೀಟ್ರ್ ಕೊಡ್ತೈತೆ. ಹಸು ಮಾತ್ರ ಸಖತ್ತಾಗೈತೆ, ಮಾತಾಡೋಂಗಿಲ್ಲ ಹಸು, ತುಂಬ ಚೆನ್ನಾಗೈತೆ. ಅದ್ರದ್ದು ಕರುನು ನೋಡ್ಕೊಳ್ಳಿ ನೀವು, ತುಂಬ ಚೆನ್ನಾಗೈತೆ. ಕರುನು ಕೂಡ ಒಳ್ಳೆ ಬ್ರೀಡ್ ಕರು, ಜರ್ಮನ್ ಬ್ರೀಡ್ದು ಕರು. ತುಂಬ ನೋಡ್ಕೊಳ್ಳಿ, ಒಂದು ಪ್ಯಾಚಸ್ನು ಕೂಡ ಇಲ್ಲ. ಕಿವಿ ಮಾತ್ರ 2 ಪ್ಯಾಚಸ್ಗಳಿವೆ ಅಷ್ಟೇ. ಮೇಯೋದ್ರಲ್ಲಿ ನೋಡ್ಕೊಳ್ಳಿ ಆಲ್ಮೋಸ್ಟ್ ಮೇಯ್ತೈತೆ. 1 ತಿಂಗಳದ್ದು ಕರು ಇದು. ತುಂಬ ಚೆನ್ನಾಗಿ ಪ್ರೀತಿಯಿಂದ ಸಾಕಿದ್ದೀನಿ. ಹಾಲೆಲ್ಲ ಒಳ್ಳೆ ಹಾಲನ್ನ ಕೊಡಿಸಿ ಸಾಕಿದ್ದೀನಿ. 3 ಲೀಟ್ರ್ ಹಾಲು ಕೊಟ್ಟು ಸಾಕಿದ್ದೀನಿ. ಕರು ಮಾತ್ರ ತುಂಬ ಚೆನ್ನಾಗೈತೆ. ಮತ್ತು ಈ ಹಸುದು ಮಾಹಿತಿನೂ ನೀವು ಕೇಳ್ಕೊಳ್ಳಿ. ಈ ಹಸುನು ಕೂಡ ಎರಡಲ್ಲೂ ಇದೇ ಫಸ್ಟ್ನೇ ಕರು ಹಾಕಿರೋದು. ಕರು ಹಾಕಿ ಇದನ್ನು ಕೂಡ ಒಂದು 25 ದಿನ 28 ದಿನ ಆಗೈತೆ. ಈ ಹಸುದು ಲಕ್ಷಣ ನೋಡ್ಕೊಳ್ಳಿ ಹೆಂಗೈತೆ ಅಂತ. ಬ್ಲ್ಯಾಕ್ ಕ್ವೈನ್ಸ್ಗಳಿವೆ ನೋಡ್ಕೊಳ್ಳಿ, ಬ್ಲ್ಯಾಕ್ ಕ್ವೈನ್ಸ್ಗಳೈತೆ, ಬ್ಲ್ಯಾಕ್ ಪ್ಯಾಚಸ್ಗಳಿವೆ. ಬಾಡಿದು ಶೇಪ್ ನೋಡ್ಕೊಳ್ಳಿ ತುಂಬ ಚೆನ್ನಾಗೈತೆ. ಬಾಡಿ ಶೇಪ್ ಅಂತೂ ತುಂಬ ಸಖತ್ತಾಗೈತೆ. ಮತ್ತು ನೋಡ್ಕೊಳ್ಳಿ ಬಟ್ಲು ಕೆಚ್ಚಲು ತುಂಬ ಚೆನ್ನಾಗೈತೆ. ಬಟ್ಲು ಕೆಚ್ಚಲು ಹಾಲು ಕರ್ಬಿಟ್ಟಿದ್ದೀನಲ್ಲ ಅದರಿಂದ ಶೇಪು ಅಷ್ಟೊಂದು ಅದ್ಭುತವಾಗಿ ಕಾಣಿಸ್ತಾ ಇಲ್ಲ. ಇದು ಬೆಳಗ್ಗೆನೇ ವೀಡಿಯೋ ಮಾಡ್ತಾ ಇರೋದು, ಅದರಿಂದ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಮತ್ತು ಬ್ಲ್ಯಾಕ್ ಕ್ವೈನ್ಸ್ಗಳು ನೋಡ್ಕೊಳ್ಳಿ ಹೆಂಗೆ ಕ್ವೈನ್ಸ್ಗಳಿವೆ ಅಂತ. ಬಾಡಿ ಶೇಪ್ ನೋಡ್ಕೊಳ್ಳಿ. ಈ ಹಸು ಜಾಸ್ತಿ ಹೈಟ್ ಇಲ್ಲ, ಬಟ್ ಲೆಂತ್ ಐತೆ. ಈ ಹಸು ತುಂಬ ಚೆನ್ನಾಗೈತೆ. ಮತ್ತು ಈ ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ನು ಕೂಡ ಇವೆ ನೋಡ್ಕೊಳ್ಳಿ. ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳಿವೆ. ತೊಟ್ಟು ಡಿಸ್ಟೆನ್ಸ್ನು ಕೂಡ ಇವೆ. ನರನೂ ನೋಡ್ಕೊಳ್ಳಿ ದಪ್ಪ ಐತೆ ನರ. ಕೆಚ್ಚಲು ಅಂತೂ ತುಂಬ ಸಖತ್ತಾಗೈತೆ ಕೆಚ್ಚಲು. ಸಾಧು ಗುಣ ನೋಡಿಕೊಂಡ್ರೆ ನೀವು ನೋಡ್ಕೊಳ್ಳಿ, ಸಾಧು ಗುಣ ತುಂಬ ಐತೆ. ಒಂದು ತಿವೆದಾಗಲಿ, ಒಂದು ಸ್ವಲ್ಪ ಕಾಲು ಎತ್ತೋದಾಗಲಿ ಕಾಲು ಎತ್ತಲ್ಲ. ಮತ್ತು ನೀವು ಹಾಲು ಕರಿಯೋ ಟೈಮಲ್ಲಿ ಒಂದು ಸ್ವಲ್ಪನೂ ಕೂಡ ಅಲ್ಲಾಡಲ್ಲ ಹಸು. ಮೇಯೋದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ. ಲಕ್ಷಣ ನೋಡ್ಕೊಳ್ಳಿ ಯಾವ ಥರ ಐತೆ ಅಂತ. ರಿಂಗ್ ಕೊಂಬೈತೆ. ಹಸು ಮಾತ್ರ ತುಂಬ ಸಖತ್ತಾಗೈತೆ. ಹಸುದು ಶೈನಿಂಗ್ ನೋಡ್ಕೊಳ್ಳಿ ಯಾವ ಥರ ಐತೆ ಶೈನಿಂಗು ಹಸುದು ಅಂತ. ನೀವೇ ಕಾಯಿ ಇಟ್ಟರೆ ಸಾಕು ಜಾರತ್ತೆ ಕೈ, ಆ ಥರ ಐತೆ ಶೈನಿಂಗು. ಇದೇ ಫಸ್ಟ್ನೇ ಲ್ಯಾಕ್ಟೇಷನ್ನು. ಈ ಥರ ಹಸುಗಳನ್ನ ನಾವು ಸಾಕಬೇಕು ಅಂದರೆ ಈ ಥರ ಹಸುಗಳನ್ನ ನಾವು ಆಯ್ಕೆ ಮಾಡಬೇಕು ಹಸು ಫಾರ್ಮಲ್ಲಿ ಸಕ್ಸಸ್ ಆಗೋಕ್ಕೆ. ಇದನ್ನು ಕೂಡ ಬೆಳಗ್ಗೆ 8 ಲೀಟ್ರ್ ಹಾಲು ಕೊಡುತ್ತೆ, ಸಂಜೆ 8 ಲೀಟ್ರ್ ಹಾಲು ಕೊಡುತ್ತೆ. ಅದ್ಭುತವಾಗೈತೆ ಈ ಹಸು ಅಂತೂ. ನಾನು ಇಷ್ಟೊಂದು ಹಸುಗಳನ್ನ ತಗೊಂಡಿದ್ದೀನಿ, ಸೇಲ್ ಮಾಡಿದ್ದೀನಿ. ಈ ಹಸುದು ಒಂಥರ ಮಾತೇ ಬೇರೆ. ಈ ಹಸುದು ಒಂಥರ ಹಸು ಸಖತ್ತಾಗೈತೆ. ಶೈನಿಂಗ್ ಆಗಲಿ ಯಾವ ಥರ ಶೈನಿಂಗ್ ಐತೆ ನೋಡ್ಕೊಳ್ಳಿ. 2ನೇ ಲ್ಯಾಕ್ಟೇಷನ್ನು ಇನ್ನೂ ಬೆಳೆಯೋ ವಯಸ್ಸಿದ್ದು, ಇನ್ನೂ ಬೆಳೆಯುತ್ತೆ ಹಸು, ಇನ್ನೂ ಹೈಟ್ ಆಗುತ್ತೆ, ಲೆಂತ್ ಆಗುತ್ತೆ. ನಾವು ಸಾಕದ ಮೇಲೆ ಡಿಪೆಂಡು. ನಾವು ಒಳ್ಳೆ ಆಹಾರನ ಕೊಟ್ಟು, ಒಳ್ಳೆ ಉತ್ತಮವಾದ ಪ್ರೋಟೀನ್ ಅಂಶ ಹೊಂದಿರೋ ಆಹಾರನ ಮತ್ತು ಆದಷ್ಟು ಒಳ್ಳೆ ಕೈ ತಿಂಡಿಗಳನ್ನ ನಾವು ಕೊಟ್ಟು ಸಾಕಬೇಕು. ಆವಾಗ ಹಸುಗಳು ಇನ್ನೂ ಸಖತ್ತಾಗಿರ್ತವೆ. ಮತ್ತು ಲಕ್ಷಣ ನೋಡ್ಕೊಳ್ಳಿ ಯಾವ ಥರ ಐತೆ ಅಂತ. ಅದ್ರದ್ದು ಶೇಪ್ ನೋಡ್ಕೊಳ್ಳಿ, ತಲೆ ಭಾಗ ನೋಡ್ಕೊಳ್ಳಿ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ನೋಡಿದ್ರೆ ಒಂಥರ ಮುದ್ದಾಡಬೇಕು ಹಸುಗಳನ್ನ ಅನಿಸುತ್ತೆ. ಆ ಥರ ಐತೆ ಹಸು ಮಾತ್ರ. ತುಂಬ ಒಳ್ಳೆ ಬ್ರೀಡು, ಸಖತ್ತಾಗಿವೆ ಹಸುಗಳು ಎರಡನ್ನೂ ಕೂಡ. ತುಂಬ ಚೆನ್ನಾಗೈತೆ. ಎರಡನ್ನೂ ಕೂಡ ಬೆಳಗ್ಗೆ 8 ಲೀಟ್ರ್, ಸಂಜೆ 8 ಲೀಟ್ರ್ ಹಾಲು ಕೊಡೋ ಹಸು. ಎರಡನ್ನೂ ಕೂಡ ಇದೇ ಫಸ್ಟ್ನೇ ಕರು ಹಾಕಿರೋದು. ಈ ಹಸು ಬಂದು ಕರು ಹಾಕಿ ಕೇವಲ ಒಂದು 15 ದಿನ ಆ ಥರ ಆಗೈತೆ. ಈ ಹಸು ಬಂದು ಕರು ಹಾಕಿ ಕೇವಲ 25 ದಿನ ಸಮಥಿಂಗ್ ಆಗೈತೆ.
ಈ ಕರುನ ನೋಡ್ಬಿಟ್ರೆ ಯಾರು ಹಸುನ ತಗೊಳ್ಳಲ್ಲ, ಅವರು ಕೂಡ ಈ ಕರುನ ತಗೊಂಡ್ಬಿಡ್ತಾರೆ, ಹಸುನ ತಗೊಂಡ್ಬಿಡ್ತಾರೆ. ಎಷ್ಟು ಮುದ್ದಾಗೈತೆ ನೋಡ್ಕೊಳ್ಳಿ ಕರು, ಎಷ್ಟು ಡೆವಲಪ್ ಆಗೈತೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗೈತೆ. ಅದ್ರದ್ದು ಕಣ್ಣು ನೋಡ್ಕೊಳ್ಳಿ, ಕಿವಿ ನೋಡ್ಕೊಳ್ಳಿ, ಅದ್ರದ್ದು ಬಾಯಿ ನೋಡ್ಕೊಳ್ಳಿ. ತುಂಬ ಹಸು ಮಾತ್ರ, ತುಂಬ ಕರು ಮಾತ್ರ ಸಖತ್ತಾಗೈತೆ. ಕರುನೇ ಮಾರಾಕ್ತೀನಿ ಅಂದ್ರೂ ಒಂದು 16,000-15,000 ರೂಪಾಯಿಗೆ ಕರುನೇ ಹೋಗುತ್ತೆ. ತುಂಬ ಚೆನ್ನಾಗೈತೆ ಹಸು, ಕರು ಮಾತ್ರ ಸಖತ್ತಾಗೈತೆ. ಕರು ನೀವೇ ನೋಡ್ಕೊಳ್ಳಿ, ತುಂಬ ಚೆನ್ನಾಗೈತೆ. ತುಂಬ ಮುದ್ದಾಗಿ ಸಾಕಿದ್ದೀನಿ ಈ ಕರುನು ಕೂಡ. ಯಾರು ತಗೋತೀರಾ ಮುದ್ದಾಗಿ ಹಸುಗಳನ್ನ ನೋಡ್ಕೊಳ್ಳಿ, ಮುದ್ದಾಗಿ ಕರುಗಳನ್ನ ಸಾಕೊಳ್ಳಿ ಅಂತ ವಿನಂತಿ ಮಾಡ್ಕೊತೀನಿ. ಈಗ ಈ 2 ಹಸುಗಳನ್ನು ಸೇಲಿಂಗ್ ಐತೆ. ಈಗ ನಾನು ಮಾತಾಡಿರೋದು ಯಾವ ಹಸು ಬಗ್ಗೆ ಅಂದರೆ ಈ ಹಸು ಬಗ್ಗೆನೇ ನಾನು ಮಾತಾಡಿರೋದು. ಈ ಹಸುದೇ ಅದು ಕರುನು ಹುಟ್ಟಿರೋದು ಈ ಹಸುನೇ. ಕರು ಹಾಕಿ 25 ದಿನ ಆಗೈತೆ. ಆ ಕರುಗೂ ಕೂಡ 25 ದಿನ ಆಗೈತೆ. ಕರುಗೂ ಕೂಡ ಹಸು ಮಾತ್ರ ಸಖತ್ತಾಗೈತೆ. ಮೇಯೋದ್ರಲ್ಲಿ ಫಸ್ಟ್ ಕ್ಲಾಸ್ ಐತೆ. ಬಾಟಮ್ ಕೆಚ್ಚಲು ಮೇಲೆ ಬ್ಲ್ಯಾಕ್ ಪ್ಯಾಚಸ್ನು ಕೂಡ ಐತೆ. ಮತ್ತು ತುಂಬ ಸಾಧು ಗುಣನೂ ಐತೆ ನೋಡ್ಕೊಳ್ಳಿ, ತುಂಬ ಸಾಧು ಗುಣನೂ ಐತೆ. ನರನೂ ಕೂಡ ದಪ್ಪ ಐತೆ, ತುಂಬ ಸಖತ್ತಾಗೈತೆ. ಬೆಳಗ್ಗೆ 8 ಲೀಟ್ರ್ ಹಾಲು ಕೊಡುತ್ತೆ, ಸಂಜೆ 8 ಲೀಟ್ರ್ ಹಾಲು ಕೊಡುತ್ತೆ. ಮತ್ತು ಮೇಯೋದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ. ಸೀಮೆ ಹುಲ್ಲಾಗಲಿ ನೆಲದ ಹುಲ್ಲಾಗಲಿ ಏನು ಕೊಟ್ಟರು ಮೇಯ್ತವೆ. ರಿಂಗ್ ಕೊಂಬುಗಳಿವೆ. ಮುಖ ಲಕ್ಷಣ ತುಂಬ ಚೆನ್ನಾಗೈತೆ. ಹಸುದು ಶೈನಿಂಗ್ನು ಕೂಡ ತುಂಬ ಚೆನ್ನಾಗೈತೆ. ಹಸು ತೀರಾ ದೊಡ್ಡದು ಇಲ್ಲ, ತೀರಾ ಸಣ್ಣದ್ದು ಇಲ್ಲ, ಮೀಡಿಯಮ್ ಸೈಜಲ್ಲಿ ಐತೆ. ಮತ್ತು ಆಹಾರನೂ ಕೂಡ ಜಾಸ್ತಿ ಬೇಕಾಗಿಲ್ಲ. ಹಸುಗಳು ಇನ್ನೂ ಆಹಾರ ನೀವು ಕೊಟ್ಟರೆ ಒಳ್ಳೆ ಬೆಳವಣಿಗೆ ಆಗುತ್ತೆ, ಇನ್ನೂ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಇನ್ನೂ ಒಳ್ಳೆ ಕೈ ತಿಂಡಿಗಳನ್ನ ನಾವು ಕೊಡಬೇಕು. ಈ ಹಸುನು ಸೇಲ್ಗೈತೆ, ಈ ಹಸುನು ಸೇಲ್ಗೈತೆ. ಆ ಕಡೆ 2 ಹಸುಗಳಿರೋದು ಅದು ನಂದು 3 ತಿಂಗಳದ್ದು ಗಬ್ಬ ಇವೆ ಹಸುಗಳು. ನೋಡಿ ಫ್ರೆಂಡ್ಸ್, ಈ 2 ಹಸುಗಳಲ್ಲಿ ಯಾರಿಗೆ ಹಸುಗಳು ಬೇಕು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಈಗ ಸದ್ಯಕ್ಕೆ ಈ ಹಸು ಸೇಲ್ಗಿರೋದು. ಅದ್ರದ್ದು ಕರು ಬಂದು ಈ ಜರ್ಮನ್ ಬ್ರೀಡ್ದು ಕರು ತುಂಬ ಚೆನ್ನಾಗೈತೆ ನೋಡ್ಕೊಳ್ಳಿ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಮತ್ತು ಇದ್ರದ್ದು ಪ್ರೈಸ್ ಬಂದು ನಿಮಗೆ ಈಗಲೇ ತಿಳಿಸ್ತೀನಿ ನೋಡ್ಕೊಳ್ಳಿ ಎಷ್ಟು ಅದ್ರದ್ದು ಪ್ರೈಸ್ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಹಸುನು ನೀವೇ ನೋಡಿದ್ದೀರಾ, ಕರುನು ಕೂಡ ನೀವೇ ನೋಡಿದ್ದೀರಾ. ಒಂದು ಸ್ವಲ್ಪ ವಿಡಿಯೋ ಮಾತ್ರ ದೊಡ್ಡದಿರ್ಬೋದು, ಬಟ್ ನಾನು ಆದಷ್ಟು ವೀಡಿಯೋಸ್ಗಳನ್ನ ದೊಡ್ಡದೇ ಮಾಡ್ತೀನಿ. ಯಾಕಂದರೆ ಹಸುಗಳದ್ದು ಆದಷ್ಟು ಮಾಹಿತಿ ಒಳ್ಳೆ ಮಾಹಿತಿನ ಕೊಡ್ತಾ ಇರ್ತೀನಿ. ಯಾಕಂದರೆ ಯಾರು ಕೂಡ ದೂರದಲ್ಲಿ ಕೂತ್ಕೊಂಡು ಹಸುಗಳನ್ನ ತಗೋತಾರೆ. ದಾವಣಗೆರೆ, ಹುಬ್ಳಿ, ಮಂಡ್ಯ, ಮೈಸೂರು ಮತ್ತು ಕೇರಳ ಆ ಕಡೆಯಿಂದೆಲ್ಲ ಹಸುಗಳನ್ನ ತಗೋತಾರೆ, ಒಂದು ನಂಬಿಕೆ ಮೇಲೆ ತಗೋತಾರೆ. ಅದಕ್ಕೆ ನಾನು ವಿಡಿಯೋ ದೊಡ್ಡದಾಗಿದ್ರು ಹಸುದು ಕೆಚ್ಚಲು, ಬ್ಲ್ಯಾಕ್ ಪ್ಯಾಚಸ್ಸು, ನರಗಳು, ಹಲ್ಲು ಎಲ್ಲನೂ ಕೂಡ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಬಿಡ್ತೀನಿ. ಮತ್ತು ನಾನು ಒಬ್ಬನೇ ವಿಡಿಯೋ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡಲ್ಲ ಯಾರೂ ಕೂಡ. ಅದರಿಂದ ನಾನು ಒಂದು ಸ್ವಲ್ಪ ವಿಡಿಯೋ ದೊಡ್ಡದೇ ಇರ್ಬೋದು, ಆದಷ್ಟು ನಾನು ಕೈದಲ್ಲಿ ಆದಷ್ಟು ಪ್ರಯತ್ನ ಮಾಡಿ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿದ್ದೀರಾ ನೀವೇ, ಹಸುನು ಕೂಡ ನೋಡಿದ್ದೀರಾ, ನೀವೇ ಕರುನು ಕೂಡ ನೋಡಿದ್ದೀರಾ. ಒಳ್ಳೆ ಬ್ರೀಡ್ ಕರು ಐತೆ, ಜರ್ಮನ್ ಬ್ರೀಡ್ದು ಕರು. ಹಸು ಮಾತ್ರ ಪ್ಯೂರ್ HF ಬ್ಲ್ಯಾಕ್ ಕ್ವೈನ್ಸ್ಗಳೈತೆ. ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ನು ಕೂಡ ಐತೆ. ಹಸು ಒಳ್ಳೆ ವೆಯ್ಟ್ ಐತೆ, ಲೆಂತ್ ಐತೆ, ಮತ್ತು ರಿಂಗ್ ಕೊಂಬು ತುಂಬ ಚೆನ್ನಾಗೈತೆ, ಅದ್ಭುತವಾಗೈತೆ ಹಸು. ಈ ಪ್ರೈಸ್ನು ಕೂಡ ತುಂಬ ಕಡಿಮೆನೇ ಐತೆ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ರೈಸ್ ಬಂದು ಕೇವಲ 78,000 ರೂಪಾಯಿ. ಕೇವಲ ಬೆಳಗ್ಗೆ 8 ಲೀಟ್ರ್ ಹಾಲು ಕೊಡ್ತೈತೆ, ಸಂಜೆ 8 ಲೀಟ್ರ್ ಹಾಲು ಕೊಡ್ತೈತೆ. ತುಂಬ ಅದ್ಭುತವಾಗೈತೆ ಹಸು. ಮೇಯೋದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ. ಸಾಧು ಗುಣದಂತೂ ಮಾತಾಡಂಗೆ ಇಲ್ಲ, ತುಂಬ ಚೆನ್ನಾಗೈತೆ ಸಾಧು ಗುಣನೂ ಕೂಡ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ನನಗೆ ಕಾಲ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ. ಮತ್ತು ಬುಕ್ಕಿಂಗ್ ಮಾಡೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ರೈತನ ಮಗನ್ನ ಸಪೋರ್ಟ್ ಮಾಡಿ ಅಂತಲೂ ಕೂಡ ವಿನಂತಿ ಮಾಡ್ಕೋತೀನಿ.